ನೋಡ್ತಾ BBC ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದಲ್ಲಿ ಭಾರೀ ಗೊಂದಲ, ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ, ಜಿಲ್ಲಾಧಿಕಾರಿಗಳ ವಿರುದ್ಧವೂ ರೇವಣ್ಣ ಗುಡುಗು. ಗ್ಯಾರಂಟಿ ಹೆಸರಲ್ಲಿ ಲೂಟಿ, ನಿರುದ್ಯೋಗಿಗಳ ಭವಿಷ್ಯದ ಜೊತೆ ಚೆಲ್ಲಾಟ, ರಾಜ್ಯ ಸರ್ಕಾರದ ವಿರುದ್ಧ HD ಕುಮಾರಸ್ವಾಮಿ ಕೆಂಡಾಮಂಡಲ. ಹಿಂಸಬಾಣಂತಿ ಸಾವು ಪ್ರಕರಣ, ಆಮ್ ಆದ್ಮಿ ಪಕ್ಷದಿಂದ ಆಸ್ಪತ್ರೆಗೆ AAP ಭೇಟಿ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಆಗ್ರಹ. ಯಾರದ್ದೋ ಭೂಮಿ ಯಾರಿಗೋ ಪರಿಹಾರ, ಜಿಲ್ಲಾಧಿಕಾರಿ ಕಚೇರಿ ಎದುರು ಕುಟುಂಬಸ್ಥರ ಪ್ರತಿಭಟನೆ. ಸರ್ವಿಸ್ ಹೆಸರಲ್ಲಿ ವಂಚನೆ ಆರೋಪ, ಸಂಪರ್ಕಕ್ಕೆ ಸಿಗದ ಅಧಿಕಾರಿಗಳು, ಓಲಾ ಎಲೆಕ್ಟ್ರಿಕ್ ಗ್ರಾಹಕರ ತೀವ್ರ ಆಕ್ರೋಶ. ವರದಕ್ಷಿಣೆ ಕಿರುಕುಳ ಆರೋಪ, ಪತ್ನಿಯ ಶೀಲದ ಮೇಲೆ ಅನುಮಾನ, ಪತ್ನಿಯನ್ನೇ ಕೊಲೆ ಮಾಡಿದ ಪತಿರಾಯ. ಚನ್ನಪಟ್ಟಣ ರಾಗಿ ಖರೀದಿ ಕೇಂದ್ರದಲ್ಲಿ ಅವ್ಯವಸ್ಥೆ ಆರೋಪ, ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ, ಆಹಾರ ನಾಗರಿಕ ಸರಬರಾಜು ಇಲಾಖೆ ಪರಿಶೀಲನೆ. ವಾರ್ತೆಗಳ ವಿವರ. ಹೊಳೆನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಸಿದ್ಧತೆ ಹಾಗೂ ತಾಲೂಕು ಆಡಳಿತದ ಕಾರ್ಯವೈಖರಿ ಕುರಿತು ಮಾಜಿ ಸಚಿವರು ಹಾಗೂ ಹೊಳೆನರಸೀಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ HD ರೇವಣ್ಣ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ಕಳೆದ 25 ವರ್ಷಗಳಿಂದ ರಥೋತ್ಸವವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರಲಾಗ್ತಾ ಇದೆ. ರಥೋತ್ಸವ ನಡೆಸಲು ನಮ್ಮ ಅಭ್ಯಂತರ ಇಲ್ಲ, ಆದ್ರೆ ರಥಕ್ಕೆ ಹೊಸ ಬಟ್ಟೆ ಹಾಕುವ ವಿಚಾರದಲ್ಲಿ ಗೊಂದಲ ಬೇಡ. ಗ್ರಹಣದ ಕಾರಣ ನೀಡಿ ಅಧಿಕಾರಿಗಳೇ ಈ ಬಾರಿ ಹೊಸ ಬಟ್ಟೆ ಹಾಕೋದು ಬೇಡ ಅಂತ ತಿಳಿಸಿದ್ರು. ಈಗೇನಾದ್ರೂ ಗೊಂದಲ ಅಥವಾ ಸಮಸ್ಯೆ ಉಂಟಾದ್ರೆ ಅದಕ್ಕೆ ತಾಲೂಕು ಆಡಳಿತವೇ ನೇರ ಹೊಣೆ ಆಗ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಲ್ಲದೆ ಅನ್ನದಾಸೋಹದ ಜಾಗದಲ್ಲಿ ರಾಜಕೀಯ ವ್ಯಕ್ತಿಗಳ ಹಸ್ತಕ್ಷೇಪವಿರಬಾರದು ಮತ್ತು ಸಾರ್ವಜನಿಕ ದೇಣಿಗೆ ಪಡೆದು ಪಾರದರ್ಶಕವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಆಗ್ರಹಿಸಿದ್ರು. ಎಲ್ಲ ನೆನಪಿರಲಿ, ಈಗ ಕಳೆದ ಒಂದು 2-3 ವರ್ಷದಿಂದ ಇರಬಹುದಷ್ಟೇ, ಇಲ್ಲಿವರೆಗೂ ಕೂಡ ನಮಗೂ ನೆನಪಿರುವಂತೆ, ನಮಗೆ ತಿಳಿದಿರುವಂತೆ HD ರೇವಣ್ಣ ಅವರ ಕುಟುಂಬದವರೇ ಅಲ್ಲಿ ಪ್ರಸಾದ, ಊಟ ಇವೆಲ್ಲನೂ ಕೊಡ್ತಾ ಇದ್ರು. ಕಳೆದ ಒಂದು 3-4 ವರ್ಷದಿಂದ ಯಾಕೆ ಅವ್ರ ಕುಟುಂಬದವರೇ ಕೊಡಬೇಕು, ನಾವ್ಯಾಕೆ ಕೊಡಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಅವರು ಊಟ ಕೊಡ್ತೀವಿ ಅಂತ ನಿಂತರು. ಅದಾದ ಮೇಲೆ ಒಂದಿಷ್ಟು ಗಲಾಟೆ ಕೂಡ ಆಗಿತ್ತು, ಒಂದು ಬಾರಿ ಯಾವಾಗಲೂ ಬಹಳ ಗಲಾಟೆ, ದೊಡ್ಡ ಮಟ್ಟದ ಗಲಾಟೆ ಎಲ್ಲ ನಡೀತು. ಅದಾದ ನಂತರ ಇದೀಗ ತಾಲೂಕು ಆಡಳಿತದಿಂದ ಕೊಡಕ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಅವರು ಅದನ್ನ ಇಲ್ಲಿ ಯಾವುದೇ ರೀತಿಯಾದಂತ ರಾಜಕೀಯ ವ್ಯಕ್ತಿಗಳ ಹಸ್ತಕ್ಷೇಪ ಇರಬಾರದು ಅಂತ ರೇವಣ್ಣ ಅವ್ರು ಹೇಳಿದ್ದಾರೆ. ಆಯ್ತು, ಇನ್ನು ಮುಂದುವರೆದು ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿಯನ್ನು ಕೂಡ ಕಟುವಾಗಿ ಟೀಕಿಸಿದ್ದಾರೆ ರೇವಣ್ಣ ಅವರು. ಯಾವ ಜಿಲ್ಲಾಧಿಕಾರಿಗಳು ಬಂದ್ರು ಕೂಡ ರೇವಣ್ಣ ಅವರು ಟೀಕೆ ಮಾಡದೆ, ಇವತ್ತವರೆಗೂ ಕೂಡ ಹಾಸನದಲ್ಲಿ ಎಷ್ಟು ಜನ ಜಿಲ್ಲಾಧಿಕಾರಿಗಳು ಬಂದಿದ್ದಾರೋ ಅಷ್ಟೂ ಜನ ಜಿಲ್ಲಾಧಿಕಾರಿಗಳು, ನನ್ನ ಪ್ರಕಾರ ರೋಹಿಣಿ ಸಿಂಧೂರಿ ಅವರು ಒಬ್ರನ್ನ ಹೊರತುಪಡಿಸಿ ಅನ್ಸುತ್ತೆ, ರೋಹಿಣಿ ಅವ್ರ ಸಿಂಧೂರಿ ಅವ್ರ ವಿರುದ್ಧ ಏನು ಆಕ್ರೋಶ ವ್ಯಕ್ತಪಡಿಸಂಗ್ ನೆನಪಿಲ್ಲ. ಅದನ್ನ ಬಿಟ್ಟು ಇನ್ನೆಲ್ಲರ ಮೇಲೂ ರೇವಣ್ಣ ಅವರು ಇದೇ ತರ ಅವ್ರ ಮೇಲೆ ಟೀಕೆ, ಆರೋಪ, ಆಕ್ರೋಶವೆಲ್ಲನೂ ಹೊರ ಹಾಕಿದ್ದಾರೆ. ಅಂತೆಯೇ ಲತಾ ಕುಮಾರಿ ಅವರ ಮೇಲೂ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಯಾಕೆ ಅಂತ ಅಂದ್ರೆ, ಜಿಲ್ಲಾಧಿಕಾರಿಗಳು ಪದೇ ಪದೇ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಭೆಗೆ ಕರಿತಾ ಇರ್ತಾರೆ. ಹಿಂಗಾಗ್ಬಿಟ್ರೆ ರೈತರುಗಳ ಕೆಲಸ ಕುಂಠಿತ ಆಗುತ್ತೆ, ಕಚೇರಿಯಲ್ಲಿ ಅಧಿಕಾರಿಗಳು ಸಿಗೋದಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಅಧಿಕಾರಿಗಳು ಮೀಟಿಂಗ್ ಅಲ್ಲೇ ಇದ್ರೆ ಸಾರ್ವಜನಿಕರ ಅಹವಾಲು ಕೇಳೋದು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬಾಕಿ ಇರತಕ್ಕಂಥ ಕಡತಗಳ ವಿಲೇವಾರಿ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಅಂತ ಸವಾಲು ಕೂಡ ಹಾಕಿದ್ದಾರೆ. ಮುಕ್ತಾಯಗೊಳಿಸಕ್ಕೆ ಏನು ಟೈಮ್ ಬಾಂಡ್ ಪ್ರೋಗ್ರಾಮ್ ಹಾಕೊಂಡಿದ್ದೀರಾ? ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಬೆಳಗ್ಗೆ ಹೋಗಿ ಕುತ್ಕೊಳ್ಳಿ ಅಂತ ಏನಾದ್ರು ಚೀಫ್ ಸೆಕ್ರೆಟರಿರು, ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಇವ್ರಿಗೆ ಆರ್ಡರ್ ಏನಾದ್ರು ಕೊಟ್ಟಿದ್ದಾರಾ? ತಹಸೀಲ್ದಾರ್ ಕೇಳಿದ್ರೆ ಯಾವಾಗಲೂ DC ಆಫೀಸರ್ ಇದ್ದೀವಿ ಅಂತಾರೆ. ಆಮೇಲೆ ಯಾವುದೇ ಇದು ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಹೇಳಿದ್ರೆ ನಾವೇನು ಮಾಡಲ್ಲ ಅಂತಾರೆ. ನಾವು ಜಿಲ್ಲಾ ಕಮಿಟಿನಲ್ಲಿ ತೀರ್ಮಾನ ಮಾಡಿದ್ರು ಅದನ್ನೆಲ್ಲ ಗಾಳಿ ತೂರಿ ಜಿಲ್ಲಾಧಿಕಾರಿಗಳ ಆದೇಶ ಪಾಲಿಸ್ತೀವಿ ಅಂತೇಳಿ ತಹಸೀಲ್ದಾರ್ಗಳು. ಹೊಳೆನರಸೀಪುರ ತಾಲೂಕಲ್ಲಿ 2 ವರ್ಷದಿಂದ ಒಂದೇ ಸಭೆ ಮಾಡಿರೋದು ನಾವು. ಯಾವ ದರ್ಕ ಇದ್ರದ್ದು ಬಕರಕ್ಕೂ ಇರೋದು ಸುಮಾರು ಈಗಾಗಲೇ ಒಂದು 10,000 ಅರ್ಜಿ ವಜಾ ಐತಿರೋ ಕೊಡಕ್ಕೆ ಬರಲ್ಲ ಅಂತ. ಇರೋದೇ 220 ರೆಕಾರ್ಡು, ಅದು ಮಾಡೋಕ್ಕೆ 2 ವರ್ಷ ಬೇಕಾ?
ಆಮೇಲೆ ತಾಲೂಕು ಕಚೇರಿಗೆ ಬಂದರೆ ಅವರು ಒಂದು ಇ.ಒ. ಒಂದು ಕಡೆ ತಿರುಗಿಸೋದು, ತಾಲೂಕು ಪಂಚಾಯತ್ ಸಮಿತಿ ಇ.ಒ. ಅವರಲ್ಲ, ಅವ್ರ ಹುಡುಗಿ ತಿರುಗಬೇಕು. ಅಲ್ಲಿ ಟೆಂಡರ್ಗಳಲ್ಲಿ ಗೋಲ್ಮಾಲ್. ಎಂಥದ್ದು ಶಾಲೆ ಇದೈತಲ್ಲಪ್ಪ, ಅದು 25 ಲಕ್ಷಕ್ಕೆ ಎಷ್ಟು ಹಾಕಿವ್ರೆ? 25 ಕೋಟಿ, 25 ಲಕ್ಷಕ್ಕೆ ಅದೆಷ್ಟೋ ಕೋಟಿ ರೂಪಾಯಿ ಕೆಲಸ ಮಾಡಬೇಕು ಅಂತ. ಭಾರತ ದೇಶ ಪ್ರಪಂಚದಲ್ಲಿ ಆರ್ಥಿಕವಾಗಿ ಬೆಳೀತಾ ಇರತಕ್ಕಂತ 3ನೇ ಸ್ಥಾನಕ್ಕೆ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ನಿರುದ್ಯೋಗ ಸಮಸ್ಯೆ ವಿರುದ್ಧ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಉದ್ಯೋಗಕ್ಕಾಗಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು, ವಿಧಾನಸೌಧಕ್ಕೂ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಯನ್ನ ತೋರಿಸುತ್ತೆ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಟೀಕಿಸಿದ್ದಾರೆ. ಗುರುವಾರ ಅರಕಲಗೂಡು ತಾಲೂಕಿನ ಕೊಡಕಹಳ್ಳಿ ಗ್ರಾಮದಲ್ಲಿ ನೂತನ ಲಕ್ಷ್ಮೀದೇವಿ, ಮಾರಮ್ಮ ದೇವಿ ಗ್ರಾಮ ದೇವತೆ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನಗಳ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿರ್ತಕ್ಕಂಥ ಅವರು, ಧಾರವಾಡದಲ್ಲಿ ಲಕ್ಷಾಂತರ ರೂಪಾಯಿ ವ್ಯಯ ಮಾಡಿ ತರಬೇತಿ ಕೇಂದ್ರವನ್ನ ತೆರೆಯಲಾಗಿದೆ. ಆದರೆ ತರಬೇತಿ ದೊರೀತಾ ಇದೆ ವಿನಃ ಉದ್ಯೋಗ ನೀಡುವ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ಲ. ಇದನ್ನ ಪ್ರತಿಭಟಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ವಾರದ ಕಾಲ ಗಡುವನ್ನ ನೀಡಿದ್ದು, ಮುಂದೆ ವಿದ್ಯಾರ್ಥಿಗಳ ಹೋರಾಟ ಮತ್ಯಾವ ಸ್ವರೂಪ ಪಡೆದುಕೊಳ್ತದೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ನಿರುದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಫೈನ್, ರಾಜ್ಯ ಸರ್ಕಾರ ಕಂಪ್ಲೀಟ್ ಅಟ್ಟರ್ ಫ್ಲಾಪ್ ಆಗಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಕಲ್ಪಿಸುವುದರಲ್ಲಿ ಫೇಲ್ಯೂರ್. ಸೈಮಲ್ಟೇನಿಯಸ್ಲಿ ಕೇಂದ್ರ ಸರ್ಕಾರ ಎಷ್ಟು ಉದ್ಯೋಗ ಕಲ್ಪಿಸಿಕೊಟ್ಟಿದೆ ಅನ್ನೋದನ್ನು ಮಾತನಾಡಬೇಕಲ್ಲ ಕೇಂದ್ರ ಸಚಿವರು. ಇಷ್ಟು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ಬಿಡ್ತೀವಿ ಮತ್ತೊಂದು ಮಗದೊಂದು ಅಂತ ಹೇಳಿ ಮಾನ್ಯ ಪ್ರಧಾನ ಮಂತ್ರಿಗಳು ಭಾಷಣ ಮಾಡಿದ್ರಲ್ಲ, ನಿರುದ್ಯೋಗ ಸಮಸ್ಯೆಯನ್ನ ಓಡಿಸ್ಬಿಡ್ತೀವಿ ಅಂತ ಭಾಷಣ ಮಾಡಿದ್ರಲ್ಲ. ಕೇಂದ್ರ ಸರ್ಕಾರ ಎಷ್ಟು ನಿರುದ್ಯೋಗ ಸಮಸ್ಯೆಯನ್ನ ನೀಗಿಸಿದೆ, ಕೇಂದ್ರ ಸರ್ಕಾರ ಎಷ್ಟು ಉದ್ಯೋಗಗಳನ್ನ ಭರ್ತಿ ಮಾಡಿದೆ, ಇದ್ರ ಬಗ್ಗೆಯೂ ಕೂಡ ಮಾತನಾಡಬೇಕು ಕುಮಾರಸ್ವಾಮಿ ಅವರು. ಹೌದು, ರಾಜ್ಯ ಸರ್ಕಾರ ಫೇಲ್ಯೂರ್, ನಾನು ಹೇಳಿದೆ, ರಾಜ್ಯ ಸರ್ಕಾರ ಫೇಲ್ಯೂರ್ ವಿಚಾರದಲ್ಲಿ. ಬಟ್ ಕೇಂದ್ರ ಸರ್ಕಾರ ಏನ್ ಮಾಡ್ತು, ಕೇಂದ್ರ ಸರ್ಕಾರ ಎಷ್ಟು ಉದ್ಯೋಗ ಕೊಡ್ತು ಸ್ಪಷ್ಟಪಡಿಸ್ಬೇಕು. ಎಸ್, ಮುಂದುವರೆದು ಮಾತನಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಇತ್ತೀಚೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಿನ ಸಿಎಂ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಕ್ಕೆ ಹಾಸನದ ಪ್ರೀತಮ್ ಗೌಡ್ರು ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದಾಗಲೇ 30 ಸೀಟ್ ತಗೊಳ್ಳೋರೆ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಆದಿ ಬೀದಿಲಿ ಓಡಾಡ್ಕೊಂಡಿದ್ದಾರೆ. ನಮ್ಮ ಪಕ್ಷದವರೇ ಮುಖ್ಯಮಂತ್ರಿ ಆಗ್ತಾರೆ, ನಾವು ಹಂಗೆ ಹಿಂಗೆ ಅಂತೆಲ್ಲ ಅವರು ಕೂಡ ಹೇಳಿದ್ರು. ಇದಾದ ಮೇಲೆ ಪರ ವಿರೋಧ ಚರ್ಚೆಗಳೆಲ್ಲ ಆಯ್ತು. ನಿಖಿಲ್ ಕುಮಾರಸ್ವಾಮಿ ಅವರು ಆದಿ ಬೀದಿಲಿ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ರು. ಇವೆಲ್ಲವೂ ಆಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಇದು ನಿಖಿಲ್ ಕುಮಾರಸ್ವಾಮಿ ಜನರ ಭಾವನೆಯನ್ನಷ್ಟೇ ಹೇಳಿದ್ದಾನಷ್ಟೇ. ನಿಖಿಲ್ ಕುಮಾರಸ್ವಾಮಿ ಆಯ್ಕೆ ಮಾಡ್ತಾನಿಲ್ಲ ನಮ್ಮನ್ನ. ಹೈಕಮಾಂಡ್ ಜೊತೆ ಕೂತು ಮಾತನಾಡ್ತೀವಿ, ಯಾರು ಸಿಎಂ ಆಗಬೇಕು ಬಿಡಬೇಕು ಅನ್ನೋದು ಹಣೆಲ್ ಬರ್ದಿರುತ್ತೆ. ನಾವು ಅದನ್ನ ಬದಲಾಯಿಸಕ್ಕಾಗತ್ತಾ? ಈಗಾಗ್ಲೇ ನಾವು ನೋಡ್ತಾ ಇದ್ದೀವಿ, ನಾನು ಸಿಎಂ ಆಗಬೇಕು ಅಂತ ಬಹಳ ಜನ ಇದ್ದಾರೆ, ಬಹಳ ಜನ ರೇಸ್ ಅಲ್ಲಿ ಇದ್ದಾರೆ. ಅವೆಲ್ಲನೂ ಓವರ್ಟೇಕ್ ಮಾಡ್ಕೊಂಡು ಹೋಗಿ ಸಿಎಂ ಆಗೋದು ಸುಲಭನಾ ಅಂತ ಹೇಳುವ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಅನುಪಯುಕ್ತವಾದಂತಹ ಕೆಲಸಗಳಿಗೆ ಉಪಯೋಗ ಮಾಡಿಕೊಂಡು ಹಣದ ಒಂದು ದುಂದುಗಾರಿಕೆ ಆಗ್ತಕ್ಕಂಥದ್ದು ಯಾವ್ಯಾವ ರೀತಿಯಲ್ಲಿ ಇವತ್ತು ಭಯಭಕ್ತಿ ಇಲ್ಲದೆ ಲೂಟೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನ್ ನಿರೀಕ್ಷೆ ಇಟ್ಟಿದ್ದೇವೆ, ನೀವೇನ್ ನಿರೀಕ್ಷೆ ಇಟ್ಟಿದ್ದೀರಿ, ಆ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇಲ್ಲ. ವರ್ಗಾವಣೆ ದಂಧೆ ಒಂದು ರೀತಿ, ಹಲವಾರು ರೀತಿಯಲ್ಲಿ ಈ ಸರ್ಕಾರದ ಅಕ್ರಮಗಳು. ಒಂದು ಅವ್ರು ಹೇಳ್ತಾರೆ 5 ಗ್ಯಾರಂಟಿ ಕೊಟ್ಟಿದ್ದೇವೆ ನಮ್ಮ ಕರ್ನಾಟಕದಲ್ಲಿ ಮಾದರಿ ಅಂತ. ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ತಾಯಿಗಳು ಕೂತಿದ್ದಾರೆ. ಇಲ್ಲಿ ಪ್ರಶ್ನೆ, ಆ 2,000 ರೂಪಾಯಿನ ನಿಮ್ಗೆ ಏನ್ ಕೊಡ್ತಾ ಇದ್ದಾರೆ? ಅದು ನಿಮ್ಮ ಮೇಲೆ ಸಾಲ ಒರೆಸಿ ಕೊಡ್ತಾವ್ರೆ. ಇದನ್ನ ಮುಂದಕ್ಕೆ ನೀವೇ ತೀರಿಸಬೇಕು. ಈ ರಾಜ್ಯದ 6.5 ಕೋಟಿ ಜನವೇ ತೀರಿಸಬೇಕು. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅವರೇನು ಮನೆಯಿಂದ ತಂದು ಕೊಡ್ತಾ ಇಲ್ಲ. ಈಗ ಏನಾಗಿದೆ, ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಒಂದೇ ಕಾರಣದಿಂದ ಸರ್ಕಾರದಲ್ಲಿ ಇರ್ತಕ್ಕಂಥ ನಿಮ್ಮ ತೆರಿಗೆ ಹಣನ ಬೇಕಾಬಿಟ್ಟು ಇವತ್ತು ಅದನ್ನ ಖರ್ಚು ಮಾಡ್ತಕ್ಕಂಥ ಮುಖಾಂತರ ಯಾವುದೇ ಅಭಿವೃದ್ಧಿಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ತಾವಿನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಈಗ ನಿಮ್ಮ ಕುಟುಂಬದಲ್ಲಿ ಒಂದು ಮಗು ಜನ್ಮ ತಾಳದ ಮೇಲೆ ಹಾಸನದ ಸರ್ಕಾರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಿಮ್ಸ್ ಇತ್ತೀಚೆಗೆ ನಡೆದ ಬಾಣಂತಿಯ
ಸಾವಿನ ಪ್ರಕರಣ ಜಿಲ್ಲಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಹಿನ್ನೆಲೆ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಆಸ್ಪತ್ರೆ ಅಧಿಕಾರಿಗಳನ್ನ ಭೇಟಿ ಮಾಡಿ ತಮ್ಮ ಆಕ್ರೋಶ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿರ್ತಕ್ಕಂಥ ಅವರು ಹಿಮ್ಸ್ ಪ್ರಭಾರ ನಿರ್ದೇಶಕರಾದ ಡಾಕ್ಟರ್ ಕವಿತಾ ಹಾಗೂ ವೈದ್ಯಕೀಯ ಅಧೀಕ್ಷಕರನ್ನ ಭೇಟಿ ಮಾಡಿದ ನಿಯೋಗವು ಈ ಘಟನೆಯು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತದ್ದು ಅಂಡ್ ಜಿಲ್ಲೆಯ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಗೆ ಕೆಟ್ಟ ಹೆಸರು ತರುವಂತದ್ದಾಗಿದೆ. ಬಡ ರೋಗಿಗಳು ಸಂಕಷ್ಟದ ಸಮಯದಲ್ಲಿ ವೈದ್ಯರು ನಾರಾಯಣ ಹರಿ ಅಂತ ನಂಬಿ ಆಸ್ಪತ್ರೆಗೆ ಬರ್ತಾರೆ. ಆದ್ರೆ ಇಂತಹ ನಿರ್ಲಕ್ಷ್ಯದ ಘಟನೆಗಳು ಆ ನಂಬಿಕೆಗೆ ದ್ರೋಹ ಬಗೆದಂತಾಗುತ್ತೆ. ಕೂಡಲೇ ಪ್ರಕರಣದ ಬಗ್ಗೆ ತನಿಖೆ ನಡೆಸಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು. ಅಲ್ಲದೆ ಬಾಣಂತಿ ಸಾಬಿಗೆ ನ್ಯಾಯ ಸಿಗದಿದ್ರೆ ಆಸ್ಪತ್ರೆ ಆಡಳಿತ ಮಂಡಳಿಯೇ ಸೂಕ್ತ ಕ್ರಮ ಕೈಗೊಳ್ಳದೋದ್ರೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ನಾವು ಇವತ್ತು ಹಾಸನದ ವೈದ್ಯಕೀಯ ಆಸ್ಪತ್ರೆಯ ಇವ್ರನ್ನ ನಿರ್ದೇಶಕರನ್ನ ಕವಿತಾ ಮೇಡಮ್ ಅವ್ರನ್ನ ಭೇಟಿ ಮಾಡಿದ್ವಿ. ಅವರು ಪ್ರಭಾರಿ ಇದ್ದಾರೆ ಮತ್ತು ವೈದ್ಯಕೀಯ ಸೂಪರ್ಡೆಂಟು ಅವರನ್ನು ಭೇಟಿ ಮಾಡಿದ್ವಿ. ಕಾರಣ ಏನಂದರೆ ನಿನ್ನೆ ಒಂದು ಬಾಣಂತಿಯ ಸಾವಾಗಿದೆ. ಆ ಸಾವು ನಿಜವಾಗ್ಲೂ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕು. ಅದು ವೈದ್ಯಕೀಯ ಸಂಸ್ಥೆಗೆ ಈ ಹಿಮ್ಸ್ ಸಂಸ್ಥೆಗೆ ಒಂದು ಕೆಟ್ಟ ಹೆಸರು ತರೋಂಥ ಕೆಲಸ ಈ ವೈದ್ಯರು ಮಾಡಿದ್ದಾರೆ. ಮತ್ತು ಅಲ್ಲಿ ನಿನ್ನೆ ದಿನ ಅವ್ರ ಯಜಮಾನರು ಆ ನೋವಿನಿಂದ ಹೇಳ್ಕೊಂಡವ್ರೆ. ಆ ಅಮ್ಮ ನೋವು ಅಂತ ರೋಗಿ ನರಳಾಡುವಾಗ ಆ ಡಾಕ್ಟ್ರು ಬಂದು ನೀನು ಗಂಡನ ಜೊತೆ ಮಲಗುವಾಗ ನಿಂಗೆ ನೋವಿರಲಿಲ್ವಾ ಅಂತ ಆಪಾದನ ಉಪಯೋಗಿಸಿದ್ದಾರೆ. ಅದು ತಪ್ಪು. ಅದು ನಾಗರಿಕ ಸಮಾಜ ತಲೆ ತಗ್ಸೋಂಥ ಮಾತುಗಳು. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರೋರು ನಾವು ವೈದ್ಯೋ ನಾರಾಯಣರಿ ಅಂತ ಹೇಳ್ತೀವಿ. ದೇವರೇ ನಾರಾಯಣನ ರೂಪದಲ್ಲಿ ನಾವು ವೈದ್ಯರನ್ನ ಕಾಣ್ತೀವಿ. ಈ ಥರ ಪದಗಳನ್ನ ಅವ್ರು ಉಪಯೋಗಿಸ್ಬಾರ್ದು. ನಾವು ಕಷ್ಟದಲ್ಲಿ ಬಂದಿರ್ತಾರೆ. ಆಮೇಲೆ ಸರ್ಕಾರಿ ಆಸ್ಪತ್ರೆ ಅಂತ ಅಂದರೆ ಕಷ್ಟದಲ್ಲಿರೋರು ಬಡವರೇ ಬರೋ ಅಂಥದ್ದು. ಇದಕ್ಕೆ ನಾವು ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಮನವಿ ಕೊಟ್ಟಿದ್ವಿ. ಮತ್ತು ನಿನ್ನೆ MP ಅವರು ಒಂದು ಸಭೆ ತಗೊಂಡು ಅದಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ. ಅದು ಸ್ವಾಗತಾರ್ಹ. ಕೂಡಲೇ ಇಮ್ಮಿಡಿಯೇಟ್ ತನಿಖೆ ಮಾಡಬೇಕು. ಸಂಬಂಧಪಟ್ಟರು ಯಾರು ಆ ಪದನ ಪ್ರಯೋಗ ಮಾಡಿದ್ದಾರೆ ಆ ತನಿಖೆ ಮಾಡಿ ಕ್ರಮ ತಗೋಬೇಕು ಅಂತ ಹೇಳಿದ್ವಿ. ಮತ್ತು ಹಾಸ್ಪಿಟ್ಲಲ್ಲಿ ಕಾಸ್ಟು ಪ್ರೈವೇಟ್ಗಿಂತ ಜಾಸ್ತಿ ಇದೆ. ಇದು ಆಶ್ಚರ್ಯ ನಮಗೆ ಹೇಳಿದರೆ. ಏನು ಸ್ಪೆಷಲ್ ವಾರ್ಡ್ಗಳಿದ್ದಾವೆ, ನಿಮ್ಗೆ ಬೇರೆ ಕಡೆಯಲ್ಲಿ 600 ರೂಪಾಯಿ ಸಿಕ್ಕಿದ್ರೆ ಇವ್ರ ಹತ್ರ 1000 ರೂಪಾಯಿ ಇದೆ. ಇದೆಲ್ಲನೂ ಕಡಿಮೆ ಮಾಡಬೇಕು, ಬಡವ್ರ ಕೈಗೆ ಇಟ್ಕಂಗೆ ಆಗಬೇಕು, ಮತ್ತು ಯಾವಕ್ಕೂ ಚಾರ್ಜ್ ಮಾಡಬಾರ್ದು ಅಂತ ಹೇಳಿದ್ವಿ. ಇವತ್ತು ಮನವಿ ಕೊಟ್ಟಿದ್ವಿ. ಆಮೇಲೆ ಇಬ್ಬರೂ ರಾಘವೇಂದ್ರ ಸರು ತುಂಬ ಸ್ಪಂದಿಸಿದ್ದಾರೆ, ಕವಿತಾ ಮೇಡಮು ತುಂಬ ಸ್ಪಂದಿಸಿದ್ದಾರೆ. ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ನಾವು ಹೋದಾಗ ತುಂಬ ನಮ್ಮನ್ನು ಕೂರಿಸಿ ಮಾತಾಡಿ ಇಲ್ಲ ಅದಕ್ಕೆ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ನಾವು ಅವರಿಗೆ ಧನ್ಯವಾದನ ಹೇಳಿ ಬಂದಿದ್ವಿ ಸರ್. ಕ್ರಮ ತಗೊಂಡೇ ಇದ್ದರೆ ನಾವು ಹೋರಾಟ ಮಾಡ್ತೀವಿ. ನಾನು ಇಲ್ಲಿ ತೇಜೂರು ಆನಂದ್. ಹಾಸನ ತಾಲೂಕಿನ ಕಟ್ಟಾಯ ಗ್ರಾಮದಲ್ಲಿ ಯಗಚಿ ಜಲಾಶಯ ಯೋಜನೆ ಕಾಮಗಾರಿಗೆ ವಶಪಡಿಸಿಕೊಂಡಿದ್ದ ಭೂಮಿಯ ಮೂಲ ವಾರಸುದಾರರಿಗೆ ಪರಿಹಾರ ನೀಡೋದ್ರ ಬದಲಾಗಿ ಸಂಬಂಧವೇ ಇಲ್ಲದ ಮಂಜುನಾಥ್ ಎಂಬ ವ್ಯಕ್ತಿಗೆ ಪರಿಹಾರದ ಹಣವನ್ನ ಮಂಜೂರು ಮಾಡಿರೋದನ್ನ ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆ ವತಿಯಿಂದ ಕುಟುಂಬಸ್ಥರು ಇವತ್ತು ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಸಂಘಟನೆಯ ಜಿಲ್ಲಾಧ್ಯಕ್ಷ ಪ್ರದೀಪ್, ಕಟ್ಟಾಯ ಗ್ರಾಮದ ಸರ್ವೆ ನಂಬರ್ 128/1A ಇದರಲ್ಲಿ ಯಗಚಿ ಜಲಾಶಯ ಯೋಜನೆ ಕಾಮಗಾರಿಗೆ ಪ್ರೇಮ ಎಂಬುವವರು ಸುಮಾರು 2 ಎಕರೆ ಜಮೀನು ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಈ ಜಾಗವನ್ನ ಯಗಚಿ ಜಲಾಶಯ ಯೋಜನೆಯ ನಾಲೆಗೆ ವಶಪಡಿಸಿಕೊಳ್ಳಲಾಗಿತ್ತು. ಆದ್ರೆ ಪರಿಹಾರವನ್ನ ಇವರಿಗೆ ಕೊಡಬೇಕಲ್ವೇನ್ರಿ, ಬದಲಾಗಿ ಬೇರೆ ವ್ಯಕ್ತಿಗೆ ನೀಡಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಲೋಪ ನಡೆದಿದ್ದು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿ ಪರಿಹಾರ ಕಲ್ಪಿಸ್ಕೊಡಬೇಕು ಅಂಡ್ ಈ ಬಗ್ಗೆ ಮಾಲೀಕರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಒತ್ತಾಯಿಸಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಸರ್ವೆ ನಂಬರು 128/1A ಈ ಒಂದು ಸರ್ವೆ ನಂಬರಲ್ಲಿ ಯಗಚಿ ಜಲಾಶಯ ಯೋಜನೆಗೆ 1 ಎಕರೆ 25 ಕುಂಟೆ ಜಮೀನು ನಾಲೆಗೆ ಅಂತ ಹೋಗಿರುತ್ತೆ. ಸೊ ಇದರಲ್ಲಿ ಇಬ್ಬರು ಜಮೀನು ಹೋಗಿರುತ್ತೆ. ಶ್ಯಾಮಣ್ಣ ಬಿನ್ ನಿರ್ವಾಣೇಗೌಡರು 37 ಕುಂಟೆ, ಹಾಗೆ ಅದೇ ರೀತಿ ಜವರೇಗೌಡ ಬಿನ್ ಅಣ್ಣೇಗೌಡ ಬಾಬ್ತು 28 ಕುಂಟೆ ಜಮೀನು ಹೋಗಿರುತ್ತೆ. ಸೊ ಇದರಲ್ಲಿ ಖಾತೆದಾರನೇ ಅಲ್ಲ, ಹಕ್ಕುದಾರನೇ ಅಲ್ಲ ಅಂತ ಒಬ್ಬ ಮಂಜುನಾಥ ಬಿನ್ ನಿರ್ವಾಣೇಗೌಡ ಎಂಬುವರು ಇವರು ಮಾಲೀಕರು ಅಲ್ಲದೇ ಇದ್ದರೂ ಸಹ ಈ ಒಂದು ಅವಾರ್ಡನ್ನ ತಗೊಂಡು ಮೂಲ ವಾರಸುದಾರರಿಗೆ ಇಲ್ಲಿ ಅನ್ಯಾಯ ಮಾಡಿರ್ತಾರೆ. ಸೊ ಅದೇ ರೀತಿ ಇವತ್ತು ಪ್ರತಿಭಟನೆ ಮಾಡ್ತಿರೋದು ಇದೇ ವಿಚಾರವಾಗಿ. ಹಾಗಾಗಿ ಜಿಲ್ಲಾಧಿಕಾರಿಗಳು ಇದನ್ನು ಸೂಕ್ತವಾಗಿ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಇದನ್ನು ಪರಿಶೀಲನೆ ನಡೆಸಿ ಯಾರು ಹಕ್ಕುದಾರರಿದ್ದಾರೆ ಅವರಿಗೆ ಈ ಒಂದು ಅವಾರ್ಡನ್ನ ಮಾಡಿ
ಅವರಿಗೆ ಮತ್ತೆ ಪ್ರತ್ಯೇಕ ಆರ್ಡ್ರನ್ನ ಮಾಡಿಸ್ಕೊಡ್ಬೇಕು. ಅದೇ ರೀತಿ ಈ ಒಂದು ಅಕ್ರಮ ಎಸಗಿರುವ ಮಂಜುನಾಥ ಬಿನ್ ನಿರ್ವಾಣಗೌಡ ಹೆಸರಿಗೆ ಆಗಿರುವ ವೈಯಕ್ತಿಕ ಅವಾರ್ಡನ್ನು ರದ್ದುಪಡಿಸಿ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಇವರು ಪಡೆದಿರುವಂಥ ಹಣನ ಬಡ್ಡಿ ಸಮೇತ ವಾಪಸ್ ವಸೂಲು ಮಾಡಬೇಕು ಅಂತ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಜಿಲ್ಲಾಧಿಕಾರಿಗಳು ಏನು ಈ ಒಂದು 28 ಕುಂಟೆ ಜಮೀನಿದೆ ಮೂಲ ವಾರಸುದಾರರು, ಇದನ್ನು ಸೂಕ್ತ ಸರ್ವೆ ಆಫೀಸರ್ಗೆ ವರ್ಗಾಯಿಸಿ ಇದನ್ನು ಸರ್ವೆ ಮಾಡಿಸಿ ಯಾರು ಸ್ಥಳ ಪರಿಶೀಲನೆ ಮಾಡಿಸಿ ಮೂಲ ವಾರಸುದಾರರಿಗೆ ಬಿಡಿಸ್ಕೊಡ್ಬೇಕು. ಒಂದು ವೇಳೆ ಇದೇನಾದರೂ ಆಗಲಿಲ್ಲ ಅಂದರೆ ಏನು ನಮ್ಮ ಮೂಲ ವಾರಸುದಾರರ ಜಮೀನು ಐತೆ ಇವತ್ತು ನಾಲೆ ತೆಗೆದಿದ್ದಾರೆ, ಆ ನಾಲೆನ ಮುಚ್ಚುವಂಥ ಕಾರ್ಯ ಮಾಡಬೇಕಾಗುತ್ತೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಸನ ನಗರದ ಓಲಾ ಎಲೆಕ್ಟ್ರಿಕ್ ಶೋರೂಮ್ ಮತ್ತೆ ಸರ್ವಿಸ್ ಕೇಂದ್ರದ ಮುಂದೆ ಗ್ರಾಹಕರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇವತ್ತು ಅಡ್ವರ್ಟೈಸ್ ನೋಡಿದ್ದು ಜನ ಹೋಗಿ ಆ ಓಲಾ ಅಂತಕ್ಕಂಥ ಯಾವುದೋ ಒಂದು ಎಲೆಕ್ಟ್ರಿಕ್ ಸ್ಕೂಟಿ ತಗೊಂಡಿತ್ತು. ಇವತ್ತು ಸರ್ವಿಸಿಗೆ ಬಿಟ್ರೆ 1 ತಿಂಗಳು 2 ತಿಂಗಳು 3 ತಿಂಗಳಾದ್ರೂ ಕೂಡ ಸರ್ವಿಸ್ ಮಾಡಿ ಕೊಡ್ತಾ ಇಲ್ವಂತೆ. ಶೋರೂಮಿನ ಹಿಂದೆ ರಾಶಿ ವಾಹನಗಳು ಧೂಳಿದು ತುಕ್ಕಿಡಿತಾ ಇದ್ದಾವಂತೆ. ಸರ್ವಿಸ್ ಮಾಡಿಕೊಡಿ ಅಂತ ಕೇಳಕ್ ಬಂದ್ರೆ ನಮ್ಮ ಹತ್ರ ಸ್ಪೇರ್ ಪಾರ್ಟ್ಸ್ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಹೆಡ್ ಆಫೀಸಿಗೆ ಹೇಳ್ಬೇಕು, ಮತ್ತೊಂದು ಇನ್ನೊಂದು ಅಂತ ಹೇಳಿ ಕಾಲ ತಳ್ತಾ ಇದ್ದಾರಂತೆ. ಬ್ಯಾಟ್ರಿ ಸಮಸ್ಯೆ, ಸಾಫ್ಟ್ವೇರ್ ಅಪ್ಡೇಟ್ ಹೆಸರಲ್ಲಿ ಗಾಡಿಗಳನ್ನ ಶೋರೂಮ್ಗಳಲ್ಲಿ ನಿಲ್ಲಿಸ್ಕೊಂಡು ಬಿಡಿ ಭಾಗ ಸ್ಟಾಕ್ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರಂತೆ. ನೋಡೋವರೆಗೂ ನೋಡಿದ್ರು, ಕಾಯೋವರೆಗೂ ಕಾಯ್ದ್ರು. ಅದಾದ್ಮೇಲೆ ಇವತ್ತು ಗ್ರಾಹಕರು ಯಾವ ಕಿತ್ತೋದ್ ಗಾಡಿ ತಗೊಂಡ್ರಿ ನಾವು ನಿಮ್ಮ ಹತ್ರ ಬಂದು ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಚಿಕ್ಕಮಂಗ್ಳೂರಲ್ಲಿ ಗಾಡಿ ತೊಗೊಂಡಿದ್ವು, ಅಲ್ಲಿ ಬುಕ್ ಮಾಡಿದ್ವು. ಆ ಟೈಮಲ್ಲಿ ಆಷಾಢ ಬಂತು ಅಂತ ಹೇಳ್ಬಿಟ್ಟು ಇಲ್ಲಿ ರಿಸೀವ್ ಮಾಡ್ಕೊಳ್ಳಿ, ಅಲ್ಲಿ ಡೆಲಿವರಿನೂ ಲೇಟ್ ಆಯಿತು. ಆಮೇಲೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಅಲ್ಲಿ ಬಂದುಬಿಟ್ಟು ಹಾಸನಲ್ಲಿ ಬಂದು ಗಾಡಿ ರಿಸೀವ್ ಮಾಡ್ಕೊಂಡು ಹೋದ್ವಿ. ಅದಾದಮೇಲೆ 1-1.5 ತಿಂಗಳಿಗೇ ಗಾಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಚಾರ್ಜೇ ಆಗ್ತಾ ಇರಲಿಲ್ಲ, ಚಾರ್ಜಿಂಗ್ ಇಶ್ಯೂ. ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಹೋಗಿ ತೋರಿಸೋವಾಗ ಇದು ವೋಲ್ಟೇಜ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸರಿ ತೊಗೊಂಡೋದ್ವಿ. ವೋಲ್ಟೇಜ್ ಇದ್ದಾಗ ಅಷ್ಟೇ ಚಾರ್ಜಿಗೆ ಹಾಕಿ ಅಂತ ಹೇಳಿದ್ರು. ಮತ್ತು ಮನೆಗೆ ತೊಗೊಂಡೋದ್ವಿ. ಅದರಿಂದ ಕಂಟಿನ್ಯೂ ಆಗ್ತಾ ಹೋಯಿತು. ಮತ್ತು ನಾವು ಬಿಸಿ ಶೆಡ್ಯೂಲ್ನ ನಾವು ಮತ್ತೆ ತೊಗೊಬಂದು ತೋರ್ಸೋಕ್ಕಾಗಲಿಲ್ಲ. ಇವಾಗ ಫ್ರೀ ಇದ್ವಿ ಅಂತ ಹೇಳ್ಬಿಟ್ಟು ತೊಗೊಬಂದು ತೋರ್ಸೋಕೆ ಬಂದರೆ ಅಲ್ಲಿ ಮೈನ್ ಡೋರಿಗೆ ಹೋದರೆ ಹಿಂದೆ ಸರ್ವಿಸ್ ಅವ್ರ ಹತ್ರ ಹೋಗಿ ಅಂತಾರೆ. ಹಿಂದೆ ಸರ್ವಿಸ್ ಅವ್ರ ಹತ್ರ ಬಂದರೆ ಮೈನ್ ಡೋರಿಗೆ ಅಲ್ಲಿ ಹೋಗಿ ಕೇಳಿ ಅಂತಾರೆ. ಆಮೇಲೆ ಪ್ರೆಸ್ಸವ್ರು ಬರ್ತಾರೆ ಅನ್ನೋ ವಿಷಯ ಗೊತ್ತಾದ ತಕ್ಷಣ ಹಿಂದೆನೂ ಕ್ಲೋಸು ಮುಂದೆನೂ ಕ್ಲೋಸು. ಹೊರಗಡೆ ಸರ್ವಿಸ್ ಅವ್ರು ಇದ್ದಾರೆ, ಹಿಂದೆ ಡೋರಲ್ಲಿ ಸರ್ವಿಸ್ ಅವ್ರು ಇದ್ದಾರೆ, ಮುಂದೆ ಸೇಲ್ಸ್ಮೆನ್ಸ್ ಎಲ್ಲ ಬಾಗ್ಲಕೊಂಡು ಹೋಗಾಯ್ತು. ಈಗ ನಾವು ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ ಸರ್, ನಾಳೆ ಬನ್ನಿ ಅಂತಾರೆ. ಗಾಡಿ ತೊಗೊಂಡೋದು 20% ಒಳಗೆ ಬ್ಯಾಟ್ರಿ ಇಡಬೇಡಿ ಅಂತಾರೆ. ಈಗ 50% ಆಗಲೇ ಖಾಲಿಯಾಗಿದೆ. ಅದೇ ಗಾಡಿ ತೊಗೊಂಡು ಇದು ಎಕೋ ಮೂಡ್ ಅಂತ ಬರುತ್ತೆ ಸರ್, ಗಾಡೀಲಿ 30 ಮೇಲೆ ಬಂದು ಓಡಿಸೇ ಇಲ್ಲ ಗಾಡಿನ. ಅಷ್ಟು ರಿಸ್ಕಲ್ಲಿ ತೊಗೊಂಡು ಬಂದಿದ್ದೀನಿ. ಈಗ ಮತ್ತೆ ನಾಳೆ ಬನ್ನಿ ಅಂತ ಹೇಳ್ತಾರೆ. ಅದು ಸರ್ ನಾವು ಲೋನಲ್ಲಿ ತೊಗೊಂಡಿರೋದು, ಫೈನಲಿ ಮುಗಿಯೋಷ್ಟೊತ್ತಿಗೆ 140 ಆಗುತ್ತೆ. ಈಗ ಲೋನ್ ಕಟ್ಟಲಿಲ್ಲ ಅಂತ ಅಂದರೆ EMI ಅವ್ರ ಮನೆ ಬಗ್ಲಿಗೆ ಬರ್ತಾರೆ. ಈ ಗಾಡಿನೂ ಸರಿ ಇಲ್ಲ, EMI ಕಟ್ಟಲಿಲ್ಲ ಅಂತಂದ್ರೆ ಸುಮ್ಮನೆ ಇರ್ತಾರೆ ಸರ್ ಇವರು. ತಾಂಡಿದ್ದು 1 ವರ್ಷ 2 ವರ್ಷ ಗಾಡಿ ತಾಂಡಿದ್ದೀವಿ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ತಿಂಗಳು ಲೋನ್ ಮಾತ್ರ ಎಲ್ಲ ಕಟ್ಟೆಲ್ಲ ಇದು ಮಾಡ್ತಾಯಿದ್ದೀವಿ. ತಂದರೆ ಗಾಡಿ ಬಿಟ್ಟಾಗಿ ಅಂತ ಹೇಳ್ತಾರೆ. ಅಲ್ಲಿಂದ ನಾವು ಆಟೋ ಬಾಡಿಗೆ ಎಲ್ಲ ಕೊಟ್ಟು ಇದು ಮಾಡಿ ಸಾಲ ಮಾಡಿದ್ದೀವಿ. ಏನೇ ಮಾಡೋ ಸಾಲ ಈಗ ಅಂತೂ ಗಾಡಿ ಹೋಗಲೇಬೇಡ. ಇದಕ್ಕೆ ಬೆಂಕಿ ಇಟ್ಬೇಕಾದ್ರೆ ರೈತರ ಮನೆ ಹಾಳಾಗೈತೆ, ತೀರ ಇನ್ನೂ ಹಾಳಾಗದೆ. ಯಾವ ಗಾಡಿ ಇದು? ಈ ಥರ ಓಲಾ ಗಾಡಿ. ಏನು ತೊಂದರೆ ಆಗಿತ್ತು ಗಾಡಿ? ಬ್ಯಾಟ್ರಿ ಕಂಪ್ಲೀಟು, ಆಮೇಲೆ ಮತ್ತೀಗ ಆಫ್ ಆಗುತ್ತೆ. ಜಾಸ್ತಿ ಸ್ಪೀಡಲ್ಲಿ ಹೋಯ್ತು ಅಂದ್ರೆ ಆಫ್ ಆಗುತ್ತೆ. ಪ್ರಾಬ್ಲಮ್ ಸಾಲ ಇಲ್ಲ ಸರ್. ಅದು ಸರ್ವಿಸ್ ನಿಂತಿರೋದು ಎಲ್ಲ ಸರ್ವಿಸ್ ಇದು ನಮ್ಗಿನ್ನೇನು ಗಾಡಿ ತಗೊಂಡಿದ್ದು ದುಡ್ಡು ಅಮೌಂಟ್ ಕಟ್ಕೊಡೋ ಸಾಕು. ನಾವು ಗಾಡಿ ತಗೊಂಡಲ್ಲಿ 2 ವರ್ಷ ಆಯ್ತು ಸರ್. ಅಮೌಂಟ್ ಕ್ಲಿಯರ್ ಐತೆ, ತಂದಿದ್ದೀವಿ ರಿಪೇರಿಗೆ ಅಂತ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನಂತಾರೆ ಇಲ್ಲಿ ಬಾಗ್ಲಾಕೊಂಡು ಹೋಗಿದ್ದಾರೆ, ಕೇಳಿದ್ರೆ ಬಾಗ್ಲಾಕೊಂಡು ಹೋಯ್ತಾರೆ. ಈ ಥರ ಹಿಂಗಾಗಿದೆ. ಯಾರನ್ನ ಕೇಳೋದು ಏನು ಅಂತಂದ್ರೆ ಗೊತ್ತಾಯ್ತಲ್ಲ ಸರ್. ಏನು ಮಾಡಬೇಕು ಅಂತಿದ್ದೀನಿ? ಏನು ಬೆಂಕಿ ಇಡ್ಬೇಕು ಅಷ್ಟೇ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ರಾಜನಸಿರಿಯೂರು ಗ್ರಾಮದಲ್ಲಿ ಕೌಟುಂಬಿಕ ಕಲಹವೊಂದು ವಿಕೋಪಕ್ಕೆ ಹೋಗಿದ್ದು, ಪತಿಯ ಮಾರಣಾಂತಿಕ ಹಲ್ಲೆಗೆ ಒಳಗಾಗಿದ್ದ ಪತ್ನಿ ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿರ್ತಕ್ಕಂಥ ದುಃಖಕರವಾದ ಘಟನೆ ನಡೆದೋಗ್ಬಿಟ್ಟಿದೆ. 34 ವರ್ಷದ ಚೆನ್ನಮ್ಮ ಕೊಲೆಯಾದ ದುರ್ದೈವಿ. ಈಕೆಯ ಪತಿ 40 ವರ್ಷದ ಮಧು ಕೊಲೆ ಆರೋಪಿ. ಸುಮಾರು 15 ವರ್ಷಗಳ ಹಿಂದೆ ಇವರ ವಿವಾಹ ಆಗಿತ್ತು. ಕಳೆದ ಹಲವು ವರ್ಷಗಳಿಂದ ಮಧು ತನ್ನ ಪತ್ನಿಯ ಶೀಲದ ಮೇಲೆ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದ. ಪದೇ ಪದೇ ಜಗಳ ಆಡ್ತಾ ಇದ್ರು, ರಾಜಿ ಪಂಚಾಯಿತಿ ಮಾಡಿಸಿದ್ರು ಸಾಕಷ್ಟು ಬಾರಿ. ಆದ್ರೂ ಕೂಡ ಈತನ ಮಧುವಿನ ನಡವಳಿಕೆ ಬದಲಾವಣೆ ಆಗಿರ್ಲಿಲ್ಲ. ವರದಕ್ಷಿಣೆಗಾಗಿ ಪೀಡಿಸ್ತಾ ಇದ್ದಂತೆ. ಕಾರಣ ಚೆನ್ನಮ್ಮ ಅವರ ಪೋಷಕರು ಹೆಂಗೋ ಮಗಳು
ಗಂಡ ಕೆಟ್ಟನೋ ಮತ್ತೊಬ್ಬನೋ ಅಟ್ಲೀಸ್ಟ್ ಹೆಂಗೋ ಗಂಡನ ಜೊತೆ ಜೀವನ ಮಾಡ್ಲಿ ಅಂತ ಹೇಳಿ ಆಟೋ ರಿಕ್ಷಾವನ್ನು ಕೂಡ ಕೊಡ್ಸಿದ್ರಂತೆ. ಆದ್ರೆ ಫೆಬ್ರವರಿ 18ನೇ ತಾರೀಕು ಕ್ಷುಲ್ಲಕ ಕಾರಣಕ್ಕೆ ಜಗಳ ತೆಗೆದು ಮಧು ಪತ್ನಿ ಚೆನ್ನಮ್ಮ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ನಂತೆ. ಇನ್ನು ತೀವ್ರವಾಗಿ ಗಾಯಗೊಂಡಿದ್ದ ಆಕೆಯನ್ನು ಹಾಸನದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತಂತೆ. ಆದ್ರೆ ಚಿಕಿತ್ಸೆಗೆ ಸ್ಪಂದಿಸದೆ ಚೆನ್ನಮ್ಮ ನಿನ್ನೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಹಳೆಬೀಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಣ್ಣನ ಮತ್ತೆ ರಾಯಚೂರಿಗೆ ಕೊಟ್ಟಿದ್ದಂತ ರಾಜೇಶ್ವರಿಗೆ ಕೊಟ್ಟಿರುವಂತ ನನ್ನ ತಂಗಿನ ಇವತ್ತು ಬರ್ಬರ ಹತ್ಯೆನೇ ಇವತ್ತಿಂದಲ್ಲ, ಇಡೀ 15 ವರ್ಷದಿಂದನೂ ಚಿತ್ರಹಿಂಸೆ ಅಂದ್ರೆ ಆ ಥರ ಚಿತ್ರಹಿಂಸೆ ಯಾವ ಹೆಣ್ಣು ಮಕ್ಕಳಿಗೂ ಬರಬಾರ್ದು. 11 ಗಂಟೆ ರಾತ್ರಿನಾಗ ಚಾಲನೆಗಳು ಕರ್ಕೊಂಡು ಹೋಗ್ಬಿಟ್ಟು ಬಿಸಾಯಿ ಅಂತ 2 ಸರಿ ಎಲ್ಲ ಹೊಡೆದು ಒಂದ್ಸರಿ ಕಾಲು ಮುರಿದು ಕಳಿಸಿದ, ಅದಾದ್ಮೇಲೆ ಒಂದ್ಸರಿ ವಿಷ ಕೊಡಿಸಿ ಕಳಿಸಿದ. ಎಲ್ಲ ಸರಿನೂ ನಾನು ಬಂದು ಕಾಪಾಡಿಕೆ ಬಂದೆ. ಆದರೆ ಈ ಸರಿ ನನ್ನ ತಂಗಿ ಯಾವ ಸರಿನೂ ಈ ಥರದಕ್ಕೆ ಫೋನೇ ಮಾಡಲಿಲ್ಲ. ಹಾಗಾಗಿ ಈ ಸರಿ ಬರೋಕ್ಕೆ ನಂಗೆ ಆಗಲಿಲ್ಲ. ಈ ಥರದ ಚಿತ್ರಹಿಂಸೆನ ಯಾವ ಹೆಣ್ಣು ಮಕ್ಕಳಿಗೂ ದೇಶದಲ್ಲಿ ಮಾತ್ರ ಕೊಡಬಾರ್ದು. ಅಂಥವ್ರನ್ನ ಕೊಟ್ಟಂಥವ್ರ ಜೀವನ ಮಾತ್ರ ಶಿಕ್ಷೆ ಆಗ್ಬೇಕು. ನಮ್ಮ ತಂದೆ ತಾಯಿ ಎಷ್ಟು ನೋವು ಪಡ್ತಿದಾರೆ ಅಂತ ಇದು ಚಿತ್ರಹಿಂಸೆ ಪ್ರತಿ ರಾತ್ರಿ ಚಿತ್ರಹಿಂಸೆ ಕೊಟ್ಟಿ ಈ ತರ ಕೊಂದಿರೋಂಥದ್ದು. ಎಲ್ಲಿ ಬೇಕು ಅಲ್ಲಿಗೆ ಎದೆಗೆ ಗುದ್ದಿ ಸಾಯಿಸಿದಾನೆ. ಡಾಕ್ಟರ್ ಎಲ್ಲ ಎಪ್ಕಟ್ಟಿದೆ ಅಂತ ಹೇಳಿ ಇದು ಮಾಡಿರೋ. ಎಲ್ಲಿ ಬೇಕು ಅಲ್ಲಿ ಕುಯ್ದಾನೆ, ಎಲ್ಲಿಗೆ ಬೇಕು ಅಲ್ಲಿಗೆ ಒದ್ದಾನೆ. ಲಾಸ್ಟಿಗೆ ಇವನೇ ಕೈಯಾರೆ ಮೇಣಾಕಿರೋದು. ಇವನು ಕೈಯಾರೆ ಮೇಣಾಕಿ ಸಾಯಿಸಿರೋದು. ಆಮೇಲೆ ಲಾಸ್ಟಲ್ಲಿ ನಾನೇ ಉಳ್ಸಕ್ಕೆ ಅಂತ ಹೇಳಿ ಕರ್ಕೊಂಡ್ಬಂದೆ ಅಂತ ಹೇಳಿ ಇದು ಮಾಡಿ ಆ ಥರ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಾನೆ ಸುಳ್ಳು ಹೇಳಿ. ನನ್ನ ಹೆಸರು ರಘು ಅಂತ. ನನ್ನ ತಂದೆ ತಾಯಿ ಹೆಸರು ತಾಯಮ್ಮ ದೇವರಾಜ್. ನನ್ನ ತಂಗಿ ಹೆಸರು ಚಂದನ, ಅಡ್ಡ ಹೆಸರು ಚೆನ್ನಮ್ಮ ಅಂತ ಕರಿತೀವಿ. ನನಗೆ 3 ಜನ ತಂಗಿಯರು. ಇವನ್ ತರ ಹೇಳಿ ತರ ಯಾವ ಹೆಣ್ಣು ಮಕ್ಳು ಶಿಕ್ಷೆ ಮುಂಚೆನೇ ತೀರ್ಮಾನ ಮಾಡಿದ್ರಿ. ಚನ್ನರಾಯಪಟ್ಟಣದ ಎಪಿಎಂಸಿ ಆವರಣದಲ್ಲಿ 2025-26ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಖರೀದಿ ಪ್ರಕ್ರಿಯೆ ಆರಂಭಗೊಂಡಿದೆ. ಒಳ್ಳೇದಲ್ವೇ ಅಂತ ಅನ್ಕೊಂಡ್ರೆ, ಆದ್ರೆ ಖರೀದಿ ಕೇಂದ್ರದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯವೈಖರಿ ಅಕ್ರಮಗಳ ವಿರುದ್ಧ ರೈತರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂಡ್ ಖರೀದಿ ಅಧಿಕಾರಿ ಚಂದ್ರಶೇಖರ್ ಅವರ ಮೇಲೆ ಕೆಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಏನ್ ಆರೋಪ ಅಂತ ನೋಡ್ತಾ ಹೋದ್ರೆ, ಪ್ರತಿ ರಾಗಿ ಚೀಲಕ್ಕೆ 51 kg 600 ಗ್ರಾಂ ತೂಕವನ್ನ ಕಡ್ಡಾಯವಾಗಿ ತೆಗೆದುಕೊಳ್ತಿದ್ದಾರೆ. ಜೊತೆಗೆ ಪ್ರತಿ ಚೀಲಕ್ಕೆ ನಿರ್ದಿಷ್ಟ ಪ್ರಮಾಣದ ಹಣವನ್ನು ಕೂಡ ಪಡೆಯಲಾಗ್ತಾ ಇದೆ ಅಂತ ದೂರಿದ್ದಾರೆ. ಪ್ರತಿದಿನ ಸುಮಾರು 800ರಿಂದ 1000 ಚೀಲಗಳು ರಾಗಿ ಖರೀದಿ ಕೇಂದ್ರಕ್ಕೆ ಆಗಮಿಸ್ತಾ ಇದ್ರು ಕೂಡ ಕೇವಲ 300 ಚೀಲಗಳನ್ನಷ್ಟೇ ಖರೀದಿ ಮಾಡಲಾಗ್ತಾ ಇದೆ ಅಂತಕ್ಕಂಥ ಆರೋಪವೂ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಖರೀದಿ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ರೈತರು ದಿನಗಟ್ಟಲೆ ಕಾಯಬೇಕಾದಂತ ಪರಿಸ್ಥಿತಿ, ಅನಿವಾರ್ಯ ದುಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಆರ್ಥಿಕವಾಗಿ ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ರೈತರು ತಮ್ಮ ಅಸಮಾಧಾನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಘಟನೆ ಸಂಬಂಧಿಸಿದಂತೆ ಆಹಾರ ನಾಗರಿಕ ಸರಬರಾಜು ಇಲಾಖೆ ವ್ಯವಸ್ಥಾಪಕಿ ಸ್ಥಳಕ್ಕೆ ಭೇಟಿಯನ್ನು ನೀಡಿ ರೈತರ ಅಹವಾಲುಗಳನ್ನು ಆಲಿಸಿ ಸಮಸ್ಯೆಗೆ ಪರಿಹಾರದ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೂಡ ನೀಡಿದ್ದಾರಂತೆ. ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ನನಗೆ ಮೀಟರ್ ಫೋಲ್ಡ್ ಮಾಡಿದ್ರು ಈಚೆ ಕಡೆಗೆ ಬಂದ್ಬಿಟ್ಟದೆ. ನನಗೆ ಮೀಟರ್ ಫೋಲ್ಡ್ ಮಾಡಿದ್ರು ಅವರು ಮಿಲಿಟರಿ ರೂಲ್ಸ್ ಫಾಲೋ ಮಾಡ್ತಾರೆ. ಮೇಡಮ್, ಈಗ ಲಾರಿ ಏನಿದೆ ಅದನ್ನ ಕೌಂಟ್ ಮಾಡಿ ಕಳಿಸ್ಕೊಡಿ. ಟ್ರಾಕ್ಟರ್ ಹಂಗೆ ಅಲ್ಲಿ ಹೊಸ ಮ್ಯಾನೇಜರ್ ಬಂದಾಗ ಬೇಕಾದ್ರೆ ಅದನ್ನ ಟ್ರಾಕ್ಟರ್ ಕ್ಲಿಯರ್ ಮಾಡ್ಕೊತೀವಿ ನಾವು. ಮೇಡಮ್ ಅಲ್ಲಿ 19 ಕ್ವಿಂಟಲ್ ಬಂದ್ರೆ ರಾಜೇಂದ್ರಾಗಿ ಸಿಗ್ತದೆ, 24 ಕ್ವಿಂಟಲ್ ಬಂದ್ರೆ ಸಿಕ್ಕಾಕೊಂತ ಅಲ್ಲೇ ಹೇಳ್ದೇನೆ ನೀವು ಕೂಡ ನಾನು ಮಾತಾಡ್ತಾರೆ ಅವರು. ಕೊಡಕ್ಕಾಗಲ್ಲ, ಅವರು ಖಾಲಿ ಮಾಡಿದ್ರೆ ನಾವು ಇಬ್ಬರು ಬಂದು ಬೆನಿಫಿಟ್ ಆಗುತ್ತೆ. ಏನು ಮಾಡ್ತಾರೆ
ಅಪ್ಡೇಟ್ ಕೊಡೋದು ಒಂದು ದಿವಸ ಲೇಟ್ ಆಗಿರುತ್ತೆ ರೋಡ್ ಮಾಡಿ ಈಗ ರಾಗಿ ಬಿಟ್ಟಿರೋರು ಯಾರು ಒಂದು ದಿವಸ ಹೆಚ್ಚು ಕಮ್ಮಿ ಕರ್ಕೊಂಡು ಎಫರ್ಟ್ ಕೊಡ್ಸ್ಕೊಂಡು ಕರ್ಕೊಂಡಿದ್ದೀವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದಲ್ಲಿ ಭಾರೀ ಗೊಂದಲ, ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ, ಜಿಲ್ಲಾಧಿಕಾರಿಗಳ ವಿರುದ್ಧವೂ ರೇವಣ್ಣ ಗುಡುಗು. ಗ್ಯಾರಂಟಿ ಹೆಸರಲ್ಲಿ ಲೂಟಿ, ನಿರುದ್ಯೋಗಿಗಳ ಭವಿಷ್ಯದ ಜೊತೆ ಚೆಲ್ಲಾಟ, ರಾಜ್ಯ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಕೆಂಡಾಮಂಡಲ. ಹಿಂಸಬಾಣಂತಿ ಸಾವು ಪ್ರಕರಣ, ಆಮ್ ಆದ್ಮಿ ಪಕ್ಷದಿಂದ ಆಸ್ಪತ್ರೆಗೆ ಎಎಪಿ ಭೇಟಿ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಆಗ್ರಹ. ಯಾರದ್ದೋ ಭೂಮಿ ಯಾರಿಗೋ ಪರಿಹಾರ, ಜಿಲ್ಲಾಧಿಕಾರಿ ಕಚೇರಿ ಎದುರು ಕುಟುಂಬಸ್ಥರ ಪ್ರತಿಭಟನೆ. ಸರ್ವಿಸ್ ಹೆಸರಲ್ಲಿ ವಂಚನೆ ಆರೋಪ, ಸಂಪರ್ಕಕ್ಕೆ ಸಿಗದ ಅಧಿಕಾರಿಗಳು, ಓಲಾ ಎಲೆಕ್ಟ್ರಿಕ್ ಗ್ರಾಹಕರ ತೀವ್ರ ಆಕ್ರೋಶ. ವರದಕ್ಷಿಣೆ ಕಿರುಕುಳ ಆರೋಪ, ಪತ್ನಿಯ ಶೀಲದ ಮೇಲೆ ಅನುಮಾನ, ಪತ್ನಿಯನ್ನೇ ಕೊಲೆ ಮಾಡಿದ ಪತಿರಾಯ. ಚನ್ನಪಟ್ಟಣ ರಾಗಿ ಖರೀದಿ ಕೇಂದ್ರದಲ್ಲಿ ಅವ್ಯವಸ್ಥೆ ಆರೋಪ, ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಆಹಾರ ನಾಗರಿಕ ಸರಬರಾಜು ಇಲಾಖೆ ಪರಿಶೀಲನೆ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.